ಧರ್ಮಸ್ಥಳದಲ್ಲಿ ಈಗ ಬಂಗ್ಲೆಗುಡ್ಡದಲ್ಲಿ ಗುರುತಿಸಿದ ಸ್ಥಳಗಳನ್ನ ಅಗೆದು ನೋಡಬೇಕು ಅನ್ನುವಂಥ ವಿಚಾರ ಏನಿತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಗೆ ಅಗೆಯೋದಕ್ಕೆ ಎಸ್ಐಟಿಗೆ ನಿರ್ದೇಶನ ಕೊಡಿ ಅಂತ ಕೋರಿ ರಿಟ್ ಅರ್ಜಿಯನ್ನ ಕೋರ್ಟ್ನಲ್ಲಿ ಸಲ್ಲಿಸಲಾಗಿತ್ತು. ಯಾರು? ಈ ಸೌಜನ್ಯ ಮಾವ ಪುರಂದರಗೌಡ, ವಿಠಲಗೌಡನ ತಮ್ಮ ಪುರಂದರಗೌಡ ಹಾಗೂ ತುಕಾರಾಮ್ ಗೌಡ ಅನ್ನೋರು ಈ ರಿಟ್ ಅರ್ಜಿಯನ್ನ ಸಲ್ಲಿಸಿದ್ರು. ಇದರ ವಿಚಾರಣೆ ಇವತ್ತು ನಡೆಯಲಿದೆ. ನೂರಾರು ಶವಗಳನ್ನ ದಫನ್ ಮಾಡಿದ ಸ್ಥಳ ಇದು, ಅದನ್ನ ಗುರುತಿಸಲಾಗಿದೆ, ಅದನ್ನ ಅಗೆಯೋದಕ್ಕೆ ಅನುಮತಿ ಕೊಡಿ ಅಂತ ಎಸ್ಐಟಿ ಅರ್ಜಿಯನ್ನ ಎಸ್ಐಟಿಗೆ ಅನುಮತಿ ಕೊಡಿ ಅಂತ ಇವರು ಪುರಂದರ ಗೌಡ ಮತ್ತು ತುಕಾರಾಮ್ ಗೌಡ ಅನ್ನೋರು ರಿಟ್ ಅರ್ಜಿಯನ್ನ ಹಾಕಿದ್ರು. ಇವತ್ತು ಹಾಗಾದ್ರೆ ಅದಕ್ಕೆ ಅನುಮತಿಯನ್ನ ಕೊಡುತ್ತಾ ಕೋರ್ಟು? ಯಾರು ಗುರುತಿಸಿದ್ದಾರೆ ಆ ನೂರಾರು ಶವಗಳನ್ನ ಹೂತಿರುವ ಸ್ಥಳವನ್ನ? ಯಾರು ಗುರುತಿಸಿದ್ದಾರೆ? ವಿಠಲ್ ಗೌಡ, ಪುರಂದರ ಗೌಡ ಗುರುತಿಸ್ತಾರಾ? ಅಲ್ಲಿ ಎಸ್ಐಟಿ ಅಗೆತ ಮಾಡತ್ತಾ? ಸೌಜನ್ಯ ಮಾವ ಪುರಂದರ ಗೌಡ ಸಲ್ಲಿಸಿರ್ತಕ್ಕಂಥ ಅರ್ಜಿ, ನೂರಾರು ಶವಗಳನ್ನ ಹೂತಿರುವ ಸ್ಥಳವನ್ನ ಗುರುತಿಸಲಾಗಿದೆ, ಅದನ್ನ ಅಗೆತ ಮಾಡಬೇಕು ಅಂತ ಎಸ್ಐಟಿಗೆ ನಿರ್ದೇಶನ ಕೊಡಿ ಅಂತ ಕೋರ್ಟ್ ಮೆಟ್ಟಿಲನ್ನ ಹತ್ತಿದ್ದಾರೆ. ರೈಟ್. ಒಟ್ಟು ಈ ಎಲ್ಲಾ ಧರ್ಮಸ್ಥಳದ ಬೆಳವಣಿಗೆಗಳ ಕುರಿತಾಗಿ ಒಂದಷ್ಟು ಅಭಿಪ್ರಾಯವನ್ನ ಹಂಚಿಕೊಳ್ಳೋದಕ್ಕೆ ಪತ್ರಕರ್ತ ಕೀರ್ತಿ ಶಂಕರಘಟ್ಟ ನಮ್ಮ ಜೊತೆ ಲೈವ್ ಕನೆಕ್ಟ್ ಆಗಿದ್ದಾರೆ. ಕೀರ್ತಿ, ಈಗ ಮತ್ತೊಂದು ಮಜಲಿಗೆ ಎಸ್ಐಟಿ ತನಿಖೆ ಮುಟ್ಟಿದೆ. ಫಸ್ಟ್ ಆಫ್ ಆಲ್ ಕೀರ್ತಿ, ನಾನು ಕೇಳಬೇಕಿರೋದು ನಿಮ್ಗೆ ಎಸ್ಐಟಿ ತನಿಖೆಯ ಬಗ್ಗೆ ಈಗ ಏನ್ ಅನ್ಸುತ್ತೆ? ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಬಂಗ್ಲೆಗುಡ್ಡದಲ್ಲಿ 9 ಮೂಳೆಗಳು, ವಿಷದ ಬಾಟ್ಲು, ಹಗ್ಗ, ಇನ್ನೊಂದಿಷ್ಟು ಐಟಮ್ಸ್ ಎಲ್ಲ ಸಿಕ್ಕಿದೆ ಅಂತ. ಬಂಗ್ಲೆಗುಡ್ಡದ ಶೋಧದ ಕುರಿತಾಗಿ ಏನ್ ಹೇಳೋಕ್ ಬಯಸ್ತೀರಿ? ಮೊದಲನೇದಾಗಿ ಎಸ್ಐಟಿ ನಿಮಗೆ ಗೊತ್ತಿರೋ ಹಾಗೆ ಕಳೆದ 2 ವಾರಗಳ ಹಿಂದಿನ ಅವರ ತೀವ್ರತೆಗೂ ಮತ್ತು ಇವತ್ತಿನ ತೀವ್ರತೆಗೂ ಎಷ್ಟು ಡಿಫರೆನ್ಸ್ ಇದೆ ಅನ್ನೋದನ್ನು ನೀವು ನೋಡಿದ್ದೀವಿ. ಅಂದ್ರೆ ಮೋರವ್ರು ಗೊತ್ತಿಲ್ಲ ಇದರಲ್ಲಿ ಸರ್ಕಾರದ ಇನ್ವಾಲ್ವ್ಮೆಂಟ್ ಇದೆಯಾ ಅಥವಾ ಸರ್ಕಾರದಿಂದ ಏನಾದರೂ ಒತ್ತಡ ಇದೆಯಾ ಅಥವಾ ಆರಂಭದ ದಿನಗಳಲ್ಲಿ ಯಾವಾಗ ಷಡ್ಯಂತ್ರ ಅಂತ ನಮ್ಮ DCM DK ಶಿವಕುಮಾರ್ ಅವರು ಹೇಳಿದ್ರು ಆ ಸಂದರ್ಭದಲ್ಲಿ ಇದ್ದಂತಹ ತೀವ್ರತೆ ಮತ್ತು ಈಗ ಇರುವಂತಹ ವಿಚಾರಣೆಯಲ್ಲಿ ನಡೀತಾ ಇರುವಂತಹ ತೀವ್ರತೆಗೂ ಎಷ್ಟು ವ್ಯತ್ಯಾಸ ಇದೆ ಅನ್ನೋದನ್ನು ನೀವು ನೋಡಿದೀವಿ. ಅದ್ರ ಬಗ್ಗೆ ಚರ್ಚೆ ಮಾಡೋದು ಬೇಡ. ಬಿಕಾಸ್ SITಯಲ್ಲಿ ಇರುವಂತಹ ಅಧಿಕಾರಿಗಳ ಬಗ್ಗೆ ನಮ್ಗೆ ಈಗಲೂ ನಂಬಿಕೆ ಇದೆ. ಅವರು ಏಕಪಕ್ಷೀಯವಾಗಿ ಏನ್ ನಡೀತಾ ಇದೆ ಅದನ್ನ ನಮಗೆ ಸಂಪೂರ್ಣ ವರದಿಯಲ್ಲಿ ಕೊಡ್ತಾರೆ ಅಂತ ನೀವು ನಂಬೋಣ. ಆದ್ರೆ ಅದರ ಆಚೆಗೆ ಏನ್ ಬಂಗ್ಲೆಗುಡ್ಡದ ವಿಚಾರ ಕಳೆದ 2 ದಿನಗಳಿಂದ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಕಳೆದ 2 ದಿನ ಅಲ್ಲ, ಇದು ಶುಕ್ರವಾರ ಚರ್ಚೆಗೆ ಬಂದಿದ್ದು, ಶನಿವಾರ ಆಗುತ್ತೆ ಅಂತ ಅನ್ಕೊಂಡ್ವಿ, ಭಾನುವಾರ ರಜಾ ಇತ್ತು, ಆಗಿಲ್ಲ. ಸೋಮವಾರ ಮಂಗಳವಾರ ಕೂಡ ಬಂಗ್ಲೆಗುಡ್ಡಕ್ಕೆ ಹೋಗ್ತಾರೆ ಅಂತ ಅನ್ಕೊಂಡಿದ್ವಿ, ಆಗಿರಲಿಲ್ಲ. ನಿನ್ನೆ ಹೋಗಿದ್ರು. ಬಂಗ್ಲೆಗುಡ್ಡಕ್ಕೆ ಹೋಗಿ ಅಲ್ಲಿ ಒಂದಿಷ್ಟು ಜಾಗವನ್ನ 17 ಎಕರೆ ಟೋಟಲ್ ಪ್ರದೇಶದಲ್ಲಿ ಒಂದಿಷ್ಟು ಜಾಗವನ್ನು ಸೀಸ್ ಮಾಡಿಕೊಂಡು ನಾವು ಅನ್ಕೊಂಡಿದ್ವಿ ಅದು ಮೀಸಲು ಅರಣ್ಯ ಪ್ರದೇಶ ಅಂತ. ನನಗೆ ಗೊತ್ತಾಗಿದ್ದೇನು ಅಂದ್ರೆ ಬರೀ ಅರಣ್ಯ ಪ್ರದೇಶ, ಅದು ಮೀಸಲು ಅರಣ್ಯ ಪ್ರದೇಶ ಅಲ್ಲ, ಅಂದ್ರೆ ಕಾಯ್ದಿಟ್ಟ ಅರಣ್ಯ ಪ್ರದೇಶ ಅಲ್ಲ ಅನ್ನೋದು ನಮ್ಗೆ ಗೊತ್ತಾಗಿದೆ. ಓಕೆ, ಅದೇನೇ ಇದ್ದಿರಬಹುದು. ನಮ್ಗೆ ಅರ್ಥ ಆಗದೆ ಇರೋದು ಇಲ್ಲಿ ಅರಣ್ಯ ಪ್ರದೇಶದಲ್ಲಿ ಇರುವಂತಹ ಶವಗಳನ್ನ ಅಥವಾ ಅಸ್ಥಿ ಪಂಜರವನ್ನ ಹುಡುಕುವಲ್ಲಿ ಸೌಜನ್ಯ ಕುಟುಂಬದ ಪಾತ್ರ ಯಾಕಿಷ್ಟು ಅಂದ್ರೆ ವಿಶೇಷ ಕಾಳಜಿಯೊಂದಿಗೆ ಯಾಕೆ ಹುಡುಕ್ತಾ ಇದ್ದಾರೆ ಅನ್ನೋದು ನನ್ನ ತಲೆಗೆ ಯಾವಾಗ್ಲೂ ಬರೋದು. ನಾನು ಬಹಳ ಸ್ವಾಭಾವಿಕವಾಗಿ ಮತ್ತು ಸಹಜವಾಗಿ ಒಬ್ಬನಿಗೆ ಬರುವಂತಹ ಪ್ರಶ್ನೆಗಳನ್ನು ನಾನು ನಿಮಗೆ ನಿಮ್ಮೆದುರುಗಡೆ ಇಡ್ತಾ ಹೋಗ್ತೀನಿ. ಒಬ್ಬ ಜನಸಾಮಾನ್ಯನಾಗಿ, ಪತ್ರಕರ್ತನಾಗಿ ಬೇಡ, ಒಬ್ಬ ಜನಸಾಮಾನ್ಯನಾಗಿ ಯೋಚನೆ ಮಾಡ್ತಾ ನಾನು ಕೆಲವೊಂದು ಪ್ರಶ್ನೆಗಳು ನನ್ನ ತಲೆಗೆ ಬರುತ್ತೆ. ಯಾಕಂತಂದ್ರೆ ಸೌಜನ್ಯ ಸಾವಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿ 2012ರಿಂದ ಒದ್ದಾಡ್ತಾ ಇರುವಂತಹ ಅವರ ಕುಟುಂಬ ಇರಬಹುದು, ಹೋರಾಟಗಾರ ಇರಬಹುದು. ಇವತ್ತು ಸೌಜನ್ಯ ಸಾವನ್ನ ಬದಿಗಿಟ್ಟು, ಸೌಜನ್ಯ ಸಾವಿನ ನ್ಯಾಯವನ್ನ ಬದಿಗಿಟ್ಟು ಅವರ ಹೋರಾಟ ಏಕಪಕ್ಷೀಯವಾಗಿ ನೇರವಾಗಿ ಹೇಗಾದ್ರೂ ಮಾಡಿ ಧರ್ಮಸ್ಥಳವನ್ನ ಈ ಕೇಸ್ನಲ್ಲಿ ಸಿಗಿಸ್ಬೇಕು ಅನ್ನುವ ಹಂತಕ್ಕೆ ಬಂದು ತಲುಪಿದ್ದು ಯಾಕೆ? ನೋಡಿ, ಚಿನ್ನಯ್ಯ ಅನ್ನೋ ಒಂದು ಕ್ಯಾರೆಕ್ಟರ್ನ ನಾವೇನ್ ಅನ್ಕೊಂಡ್ವಿ, ಚಿನ್ನಯ್ಯ ಅವನಿಗವನೇ ಪಶ್ಚಾತ್ತಾಪಕ್ಕೊಳಗಾಗಿ ಪ್ರಾಯಶ್ಚಿತ್ತ ಸಿಗಬೇಕು, ನನಗೊಂದು ಪ್ರಾಯಶ್ಚಿತ್ತ ಆಗಬೇಕು, ನನ್ನಿಂದಾಗಿ ಸಾವಿರಾರು ಹೆಣ್ಣು ಮಕ್ಕಳ ಅತ್ಯಾಚಾರವಾಗಿರುವ ಹೆಣ್ಣು ಮಕ್ಕಳ ಶವವನ್ನು ನಾನು ಹೂತು ಬಿಟ್ಟಿದ್ದೀನಿ, ನನಗೊಂದು ಪ್ರಾಯಶ್ಚಿತ್ತ ಬೇಕು, ನನಗೆ ಇನ್ನೂ ತಡ್ಕೊಂಡಿರಕ್ಕಾಗಲ್ಲ, ನಾನು ಇದನ್ನೆಲ್ಲ ನೋಡ್ಕೊಂಡು ಹೇಗೆ ಸುಮ್ಮನಿರ್ಲಿ ಅಂತ ಅಂದುಕೊಂಡು ಆತ ಬಂದಿದ್ದು ನೇರವಾಗಿ ಒಬ್ಬ ಸುಪ್ರೀಂ ಕೋರ್ಟ್ ಲಾಯರ್ ಹತ್ರ. ಅವರು ಬಂದ ಮೇಲೆ ಆ ಸುಪ್ರೀಂ ಕೋರ್ಟ್ ಲಾಯರ್ ಅವನನ್ನ ಕೋರ್ಟ್ ಕಟಕಟೆಯಲ್ಲಿ ನಿಲ್ಲಿಸ್ತಾರೆ. ಅದನ್ನ BNS 183 ಅಥವಾ ನಾವು ಏನ್ ಹೇಳ್ತೀವಿ IPC 164 ಪ್ರಕಾರ ಅವನ ಹೇಳಿಕೆಯನ್ನ, ಸ್ವಇಚ್ಛಾ ಹೇಳಿಕೆಯನ್ನ ರೆಕಾರ್ಡ್ ಮಾಡಿದ್ರು ಅಂತ ಹೇಳ್ತಾರೆ. ಇದೇ KV ಧನಂಜಯ್ ಅವರು ಅವತ್ತಿನ ದಿನ ಚಿನ್ನಯ್ಯನ ಲಾಯರ್ ಆಗಿದ್ದಂತಹ, ಸುಪ್ರೀಂ ಕೋರ್ಟ್ನ ಲಾಯರ್ ಆಗಿದ್ದಂತಹ KV ಧನಂಜಯ್ ಅವರು ಒಂದು ಪ್ರಮುಖ ಮಾಧ್ಯಮದಲ್ಲಿ ಕುತ್ಕೊಂಡು ಹೇಳುವಾಗ ಹೇಳ್ತಾರೆ, ನನಗೆ ಗೊತ್ತಿಲ್ಲ
ಅವನು 164 ಅಥವಾ 193 ಅಲ್ಲಿ ಏನ್ ರೆಕಾರ್ಡ್ ಮಾಡಿರಬಹುದು, ಅವನ ಸ್ಟೇಟ್ಮೆಂಟ್ ಏನಾಗಿರಬಹುದು, ಯಾರ ಮೇಲೆ ಹೇಳಿಕೆ ಕೊಟ್ಟಿರಬಹುದು, ಎಷ್ಟು ಸಾವುಗಳಾಗಿರ್ಬೋದು ಅನ್ನುವ ಒಂದು ವಿಚಾರ ನನಗೇ ಗೊತ್ತಿಲ್ಲ ಅಂತ ಹೇಳಿ ಕೆ ವಿ ಧನಂಜಯ ಅವರು ನಮಗೆ ಹೇಳಿದ್ರು. ನಾವೆಲ್ಲರೂ ನಂಬಿದ್ವಿ, ಅದು ಇಡೀ ರಾಜ್ಯ ಅದನ್ನು ನಂಬಿತ್ತು. ಸೊ ಹೀಗಿರುವಾಗ ನಾವೆಲ್ಲರೂ ಅದನ್ನು ನಂಬ್ಕೊಂಡಿದ್ದಾಗ ಚಿನ್ನಯ್ಯ ತಾನು ಮಾಡಿದ ಪಾಯಿಂಟ್ಗಳನ್ನ ಒಂದೊಂದಾಗಿ ತೋರಿಸ್ತಾ ಹೋದಾಗ ಪ್ರತಿಯೊಂದು ಪಾಯಿಂಟ್ಗಳು ಸಹಿತ ಫೇಲ್ಯೂರ್ ಆದಾಗ 13 ಪಾಯಿಂಟ್ಗಳನ್ನ ಮಾರ್ಕ್ ಮಾಡಿ ತದನಂತರ ಅದನ್ನ ಬೇರೆ ಬೇರೆ ಇದೇ ಬಂಗ್ಲೆಗುಡ್ಡದಲ್ಲಿ 11A 11B 11C ಅಂತ ಹೇಳಿ 3 ಬೇರೆ ಬೇರೆ ಭಾಗಗಳನ್ನು ಮಾಡಿ ಬೇರೆ ಬೇರೆ ಪಾಯಿಂಟ್ಗಳನ್ನು ಮಾಡಿ ಅಲ್ಲಿ ಹುಡುಕ್ದಾಗ್ಲೂ ಸಹಿತ 1.5 ವರ್ಷದ ಹಿಂದಿನ ಬೇರೆ ಯಾವುದೋ ಒಂದು ಆತ್ಮಹತ್ಯೆ ಮಾಡ್ಕೊಂಡಿರುವ ಶವ ಸಿಕ್ತು. ಅವತ್ತು ಸಹಿತ ಒಂದು ಹಗ್ಗ ಸಿಕ್ಕಿತ್ತು, ಒಂದು ಪುರುಷ ಶವ ಸಿಕ್ಕಿತ್ತು, ಅಸ್ಥಿಪಂಜರಗಳು ಪತ್ತೆಯಾಗಿತ್ತು ಅಂತ ಹೇಳಿ ತದನಂತರ ಅದು SIT ವ್ಯಾಪ್ತಿಗೆ ಬರದೇ ಇದ್ರೂ ಸಹಿತ SIT ಅವರು ಅದನ್ನ ವಶಪಡಿಸ್ಕೊಂಡ ನಂತರ ನಮ್ಗೆ ಗೊತ್ತಾಗಿದ್ದೇನು ಅಂತಂದ್ರೆ ಅದು ಬಹಳ ಇತ್ತೀಚಿನದು, ಅದಕ್ಕೂ ಚಿನ್ನಯ್ಯನಿಗೂ ಸಂಬಂಧ ಇಲ್ಲ ಅನ್ನೋದು ನಮ್ಗೆ ಅರ್ಥ ಆಗಿತ್ತು. ಇದಾದ ಮೇಲೆ ಈಗ 13 ಪಾಯಿಂಟ್ಗಳು ಆದ ಸಹಿತ ಆದ್ಮೇಲೆ ಚಿನ್ನಯ್ಯ ತನಗಾದ ಅನುಭವಗಳನ್ನು ಗಮನದಲ್ಲಿಟ್ಕೊಂಡು ಚಿನ್ನಯ್ಯ SIT ಅವ್ರ ಹತ್ರ ಕೈ ಮುಗಿದು ಬೇಡ್ಕೊಂಡು ನನ್ನನ್ನು ಕಾಪಾಡಿ ಇವರಿಂದ, ಯಾಕಂದ್ರೆ ನಾನು ತಪ್ಪು ಮಾಡಿಬಿಟ್ಟೆ, ನಾನು ಎಲ್ಲೋ ನೆಮ್ಮದಿಯಾಗಿ ನನ್ನ ಪಾಡಿಗೆ ನಾನು ಬದುಕೊಂಡಿದ್ದೆ, ಹೀಗಿರುವಾಗ ನನ್ನ ಹತ್ರ ಸುಳ್ಳು ಹೇಳಿಸ್ಬಿಟ್ರು. ನಾನು ಹೇಳಿದೆ ಅಲ್ಲಿ ಸಹಜವಾಗಿ ಅಂದ್ರೆ ಸರ್ಕಾರದ ಮಾರ್ಗದರ್ಶನದಲ್ಲಿ ಅಥವಾ ಗ್ರಾಮ ಪಂಚಾಯಿತಿಯ ಮಾರ್ಗದರ್ಶನದಲ್ಲಿ UDR ಮಾಡಿರುವಂತಹ ಹೆಣವನ್ನು ಹೂಳ್ತಾ ಇದ್ದವನು ನಾನು, ಆ ಹೆಣ ಹೂಳ್ದವನು ನಾನು ಅಂತ ನಿಮ್ಗೆ ಗೊತ್ತಾದ ಮೇಲೆ ಇಲ್ಲ ಅಲ್ಲಿ ಸಾವಿರಾರು ಅಥವಾ ನೂರಾರು ಹೆಣ್ಣು ಮಕ್ಕಳ ಶವವನ್ನು ನಾನು ಹೂತಿದ್ದೀನಿ ಅಂತ ನೀನು ಹೇಳಬೇಕು ಅಂತ ಹೇಳಿ ನನ್ನ ಬಾಯಲ್ಲಿ ಹೇಳಿಸ್ಬಿಟ್ರು. ಅದಕ್ಕಿಂತ ಹೆಚ್ಚಾಗಿ ಏನು ಅಂತಂದ್ರೆ ತನ್ನ ಸ್ವಂತ ಮಗಳ ಮೇಲೆ ಲೈಂಗಿಕವಾಗಿ ದೌರ್ಜನ್ಯ ಮಾಡೋ ಕೆಲಸ ನಡೀತು ಅಂತ ನನ್ನ ಹತ್ರ ಹೇಳಿ ಬರ್ಸ್ಕೊಂಡ್ಬಿಟ್ರು. ಅದು ನನಗೆ ಗೊತ್ತೇ ಇರಲಿಲ್ಲ, ನೀವು ಹೇಳಿದ ಮೇಲೆ ನನಗೆ ಗೊತ್ತಾಗಿದ್ದು ಅಂತ ಹೇಳಿ SIT ಅವರ ಎದುರುಗಡೆ ಅವನು ಬೇಡಿಕೊಂಡ ನಂತರ ಯಾರು ಸಾಕ್ಷಿಯಾಗಿ ಬಂದಿದ್ರು ಆತನನ್ನ ಇವತ್ತು ಆರೋಪಿಯನ್ನಾಗಿ ಮಾಡಿ ಶಿವಮೊಗ್ಗದ ಜೈಲಿನಲ್ಲಿಟ್ಟಿದ್ದಾರೆ. ಆ ಮನುಷ್ಯನ ಜೈಲಾವಧಿ ಇವತ್ತು ಮುಗಿಯತ್ತೆ, ಇವತ್ತು ಮತ್ತೆ ಕೋರ್ಟ್ಗೆ ಹಾಜರಾಗಬೇಕು ಆ ಮನುಷ್ಯ. ಈ ಗ್ಯಾಪ್ನಲ್ಲಿ ಈ ಸೀನ್ಗೆ ಎಂಟ್ರಿ ಆಗೋದು ಅಂದ್ರೆ ಚಿನ್ನಯ್ಯ ಎಂಟ್ರಿ ಆದಾಗಲೇ ಈ ಸೀನ್ಗೆ ಎಂಟ್ರಿ ಆಗೋದು ಒಂದು ಪುರಂದರ ಗೌಡ ಬಂದು ಸೌಜನ್ಯಾಳ ತಾಯಿ ಕುಸುಮಾವತಿಯ ತಮ್ಮ ಮತ್ತು ತುಕಾರಾಮ್ ಗೌಡ ಸೌಜನ್ಯಾಳ ತಾಯಿ ಕುಸುಮಾವತಿಯ ರಿಲೇಟಿವ್. ಇವರಿಬ್ರು ಈ ಸೀನ್ಗೆ ಎಂಟ್ರಿ ಆಗ್ತಾರೆ. ಅವ್ರು ಹೇಳ್ತಾರೆ ನಾವು ನೋಡಿದೀವಿ ಅಂತ ಆದ್ಮೇಲೆ ಅವರನ್ನ ಸಾಕ್ಷಿದಾರರನ್ನಾಗಿ ಪರಿಗಣಿಸಬೇಕು ಅಂತ ಏನ್ ಇವ್ರು SIT ಎದುರುಗಡೆ ಇಡ್ತಾರೆ. SIT ಎದುರುಗಡೆ ಇಟ್ಟಾಗ SIT ಆಯ್ತು ನಾವು ನೋಡ್ತೀವಿ ಅಂತ ಹೇಳಿದ ಮೇಲೆ SIT ಇದನ್ನ ತುಂಬಾ ಸೀರಿಯಸ್ ಆಗಿ ತಗೊಂಡಿಲ್ಲ ಅಂತ ಗೊತ್ತಾದ ಧರ್ಮಸ್ಥಳದಲ್ಲಿ ಈಗ ಆ ಬಂಗ್ಲೆಗುಡ್ಡದಲ್ಲಿ ಗುರುತಿಸಿದ ಸ್ಥಳಗಳನ್ನ ಅಗೆದು ನೋಡ್ಬೇಕು ಅನ್ನುವಂಥ ವಿಚಾರ ಏನಿತ್ತು, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಗೆ ಅಗೆಯೋದಕ್ಕೆ SITಗೆ ನಿರ್ದೇಶನ ಕೊಡಿ ಅಂತ ಕೋರಿ ರಿಟ್ ಅರ್ಜಿಯನ್ನ ಕೋರ್ಟ್ನಲ್ಲಿ ಸಲ್ಲಿಸಲಾಗಿತ್ತು. ಯಾರು? ಈ ಸೌಜನ್ಯ ಮಾವ ಪುರಂದರ ಗೌಡ, ವಿಠಲಗೌಡನ ತಮ್ಮ ಪುರಂದರ ಗೌಡ ಹಾಗೂ ತುಕಾರಾಮ್ ಗೌಡ ಅನ್ನೋರು ಈ ರಿಟ್ ಅರ್ಜಿಯನ್ನ ಸಲ್ಲಿಸಿದ್ರು. ಇದರ ವಿಚಾರಣೆ ಇವತ್ತು ನಡೆಯಲಿದೆ. ನೂರಾರು ಶವಗಳನ್ನ ದಫನ್ ಮಾಡಿದ ಸ್ಥಳ ಇದು, ಅದನ್ನ ಗುರುತಿಸಲಾಗಿದೆ, ಅದನ್ನ ಅಗೆಯೋದಕ್ಕೆ ಅನುಮತಿ ಕೊಡಿ ಅಂತ SIT ಅರ್ಜಿಯನ್ನ SITಗೆ ಅನುಮತಿ ಕೊಡಿ ಅಂತ ಇವರು ಪುರಂದರ ಗೌಡ ಮತ್ತು ತುಕಾರಾಮ್ ಗೌಡ ಅನ್ನೋರು ರಿಟ್ ಅರ್ಜಿಯನ್ನ ಹಾಕಿದ್ರು. ಇವತ್ತು ಹಾಗಾದ್ರೆ ಅದಕ್ಕೆ ಅನುಮತಿಯನ್ನ ಕೊಡುತ್ತಾ ಕೋರ್ಟು? ಯಾರು ಗುರುತಿಸಿದ್ದಾರೆ ಆ ನೂರಾರು ಶವಗಳನ್ನ ಹೂತಿರುವ ಸ್ಥಳವನ್ನ? ಯಾರು ಗುರುತಿಸಿದ್ದಾರೆ? ವಿಠಲ್ ಗೌಡ ಪುರಂದರ ಗೌಡ ಗುರುತಿಸ್ತಾರಾ? ಅಲ್ಲಿ SIT ಅಗೆತ ಮಾಡತ್ತಾ? ಸೌಜನ್ಯ ಮಾವ ಪುರಂದರ ಗೌಡ ಸಲ್ಲಿಸಿರ್ತಕ್ಕಂಥ ಅರ್ಜಿ ನೂರಾರು ಶವಗಳನ್ನ ಹೂತಿರುವ ಸ್ಥಳವನ್ನ ಗುರುತಿಸಲಾಗಿದೆ, ಅದನ್ನ ಅಗೆತ ಮಾಡಬೇಕು ಅಂತ SITಗೆ ನಿರ್ದೇಶನ ಕೊಡಿ ಅಂತ ಕೋರ್ಟ್ ಮೆಟ್ಟಿಲನ್ನ ಹತ್ತಿದ್ದಾರೆ. ಆಲ್ರೈಟ್, ಒಟ್ಟು ಈ ಎಲ್ಲಾ ಧರ್ಮಸ್ಥಳದ ಬೆಳವಣಿಗೆಗಳ ಕುರಿತಾಗಿ ಒಂದಷ್ಟು ಅಭಿಪ್ರಾಯವನ್ನ ಹಂಚಿಕೊಳ್ಳೋದಕ್ಕೆ ಪತ್ರಕರ್ತ ಕೀರ್ತಿ ಶಂಕರಘಟ್ಟ ನಮ್ಮ ಜೊತೆ ಲೈವ್ ಕನೆಕ್ಟ್ ಆಗಿದ್ದಾರೆ. ಕೀರ್ತಿ, ಈಗ ಮತ್ತೊಂದು ಮಜಲಿಗೆ SIT ತನಿಖೆ ಮುಟ್ಟಿದೆ. ಫಸ್ಟ್ ಆಫ್ ಆಲ್ ಕೀರ್ತಿ, ನಾನು ಕೇಳಬೇಕಿರೋದು ನಿಮ್ಗೆ SIT ತನಿಖೆಯ ಬಗ್ಗೆ ಈಗ ಏನ್ ಅನ್ಸುತ್ತೆ? ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಬಂಗ್ಲೆಗುಡ್ಡದಲ್ಲಿ 9 ಮೂಳೆಗಳು, ವಿಷದ ಬಾಟ್ಲು, ಹಗ್ಗ, ಇನ್ನೊಂದಿಷ್ಟು ಐಟಮ್ಸ್ ಎಲ್ಲ ಸಿಕ್ಕಿದೆ ಅಂತ. ಬಂಗ್ಲೆಗುಡ್ಡದ ಶೋಧದ ಕುರಿತಾಗಿ ಏನ್ ಹೇಳೋಕ್ ಬಯಸ್ತೀರಿ? ಮೊದಲನೇದಾಗಿ SIT ನಿಮಗೆ ಗೊತ್ತಿರೋ ಹಾಗೆ ಕಳೆದ 2 ವಾರಗಳ ಹಿಂದಿನ ಅವರ ತೀವ್ರತೆಗೂ ಮತ್ತು ಇವತ್ತಿನ ತೀವ್ರತೆಗೂ ಎಷ್ಟು ಡಿಫ್ರೆನ್ಸ್ ಇದೆ ಅನ್ನೋದನ್ನು ನೀವು ನೋಡಿದ್ದೀವಿ. ಅಂದ್ರೆ ಮೋರೋರ್ ಗೊತ್ತಿಲ್ಲ ಇದರಲ್ಲಿ ಸರ್ಕಾರದ ಇನ್ವಾಲ್ವ್ಮೆಂಟ್ ಇದೆಯಾ ಅಥವಾ ಸರ್ಕಾರದಿಂದ ಏನಾದರೂ ಒತ್ತಡ ಇದೆಯಾ ಅಥವಾ ಆರಂಭದ ದಿನಗಳಲ್ಲಿ
ಯಾವಾಗ ಷಡ್ಯಂತ್ರ ಅಂತ ನಮ್ಮ DCM ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು, ಆ ಸಂದರ್ಭದಲ್ಲಿ ಇದ್ದಂತಹ ತೀವ್ರತೆ ಮತ್ತು ಈಗ ಇರುವಂತಹ ವಿಚಾರಣೆಯಲ್ಲಿ ನಡೀತಾ ಇರುವಂತಹ ತೀವ್ರತೆಗೂ ಎಷ್ಟು ವ್ಯತ್ಯಾಸ ಇದೆ ಅನ್ನೋದನ್ನು ನೀವು ನೋಡಿದೀವಿ. ಅದ್ರ ಬಗ್ಗೆ ಚರ್ಚೆ ಮಾಡೋದು ಬೇಡ. ಬಿಕಾಸ್ SIT ಯಲ್ಲಿ ಇರುವಂತಹ ಅಧಿಕಾರಿಗಳ ಬಗ್ಗೆ ನಮ್ಗೆ ಈಗಲೂ ನಂಬಿಕೆ ಇದೆ. ಅವರು ಏಕಪಕ್ಷೀಯವಾಗಿ ಏನ್ ನಡೀತಾ ಇದೆ ಅದನ್ನ ನಮಗೆ ಸಂಪೂರ್ಣ ವರದಿಯಲ್ಲಿ ಕೊಡ್ತಾರೆ ಅಂತ ನೀವು ನಂಬೋಣ. ಆದ್ರೆ ಅದ್ರ ಆಚೆಗೆ ಏನ್ ಬಂಗ್ಲೆಗುಡ್ಡದ ವಿಚಾರ ಕಳೆದ 2 ದಿನಗಳಿಂದ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಕಳೆದ 2 ದಿನ ಅಲ್ಲ, ಇದು ಶುಕ್ರವಾರ ಚರ್ಚೆಗೆ ಬಂದಿದ್ದು, ಶನಿವಾರ ಆಗುತ್ತೆ ಅಂತ ಅನ್ಕೊಂಡ್ವಿ, ಭಾನುವಾರ ರಜಾ ಇತ್ತು, ಆಗಿಲ್ಲ. ಸೋಮವಾರ ಮಂಗಳವಾರ ಕೂಡ ಬಂಗ್ಲೆಗುಡ್ಡಕ್ಕೆ ಹೋಗ್ತಾರೆ ಅಂತ ಅನ್ಕೊಂಡಿದ್ವಿ, ಆಗಿರ್ಲಿಲ್ಲ. ನಿನ್ನೆ ಹೋಗಿದ್ರು. ಬಂಗ್ಲೆಗುಡ್ಡಕ್ಕೆ ಹೋಗಿ ಅಲ್ಲಿ ಒಂದಿಷ್ಟು ಜಾಗವನ್ನ 17 ಎಕರೆ ಟೋಟಲ್ ಪ್ರದೇಶದಲ್ಲಿ ಒಂದಿಷ್ಟು ಜಾಗವನ್ನು ಸೀಸ್ ಮಾಡಿಕೊಂಡು, ನಾವು ಅನ್ಕೊಂಡಿದ್ವಿ ಅದು ಮೀಸಲು ಅರಣ್ಯ ಪ್ರದೇಶ ಅಂತ. ನಮಗೆ ಗೊತ್ತಾಗಿದ್ದೇನು ಅಂದ್ರೆ ಬರೀ ಅರಣ್ಯ ಪ್ರದೇಶ, ಅದು ಮೀಸಲು ಅರಣ್ಯ ಪ್ರದೇಶ ಅಲ್ಲ, ಅಂದ್ರೆ ಕಾಯ್ದಿಟ್ಟ ಅರಣ್ಯ ಪ್ರದೇಶ ಅಲ್ಲ ಅನ್ನೋದು ನಮ್ಗೆ ಗೊತ್ತಾಗಿದೆ. ಓಕೆ, ಅದೇನೇ ಇದ್ದಿರಬಹುದು. ನಮ್ಗೆ ಅರ್ಥ ಆಗದೆ ಇರೋದು, ಇಲ್ಲಿ ಅರಣ್ಯ ಪ್ರದೇಶದಲ್ಲಿ ಇರುವಂತಹ ಶವಗಳನ್ನ ಅಥವಾ ಅಸ್ಥಿ ಪಂಜರವನ್ನ ಹುಡುಕುವಲ್ಲಿ ಸೌಜನ್ಯ ಕುಟುಂಬದ ಪಾತ್ರ ಯಾಕಿಷ್ಟು ಅಂದ್ರೆ ವಿಶೇಷ ಕಾಳಜಿಯೊಂದಿಗೆ ಯಾಕೆ ಹುಡುಕ್ತಾ ಇದ್ದಾರೆ ಅನ್ನೋದು ನನ್ನ ತಲೆಗೆ ಯಾವಾಗ್ಲೂ ಬರೋದು. ನಾನು ಬಹಳ ಸ್ವಾಭಾವಿಕವಾಗಿ ಮತ್ತು ಸಹಜವಾಗಿ ಒಬ್ಬನಿಗೆ ಬರುವಂತಹ ಪ್ರಶ್ನೆಗಳನ್ನ ನಾನು ನಿಮಗೆ ನಿಮ್ಮೆದುರುಗಡೆ ಇಡ್ತಾ ಹೋಗ್ತೀನಿ. ಒಬ್ಬ ಜನಸಾಮಾನ್ಯನಾಗಿ, ಪತ್ರಕರ್ತನಾಗಿ ಬೇಡ, ಒಬ್ಬ ಜನಸಾಮಾನ್ಯನಾಗಿ ಯೋಚನೆ ಮಾಡ್ತಾ ನಾನು ಕೆಲವೊಂದು ಪ್ರಶ್ನೆಗಳನ್ನ ನನ್ನ ತಲೆಗೆ ಬರುತ್ತೆ. ಯಾಕಂತಂದ್ರೆ ಸೌಜನ್ಯ ಸಾವಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿ 2012ರಿಂದ ಒದ್ದಾಡ್ತಾ ಇರುವಂತಹ ಅವರ ಕುಟುಂಬ ಇರಬಹುದು, ಹೋರಾಟಗಾರ ಇರಬಹುದು. ಇವತ್ತು ಸೌಜನ್ಯ ಸಾವನ್ನ ಬದಿಗಿಟ್ಟು, ಸೌಜನ್ಯ ಸಾವಿನ ನ್ಯಾಯವನ್ನ ಬದಿಗಿಟ್ಟು ಅವರ ಹೋರಾಟ ಏಕಪಕ್ಷೀಯವಾಗಿ ನೇರವಾಗಿ ಹೇಗಾದ್ರೂ ಮಾಡಿ ಧರ್ಮಸ್ಥಳವನ್ನ ಈ ಕೇಸ್ನಲ್ಲಿ ಸಿಗಿಸ್ಬೇಕು ಅನ್ನುವ ಹಂತಕ್ಕೆ ಬಂದು ತಲುಪಿದ್ದು ಯಾಕೆ? ನೋಡಿ, ಚಿನ್ನಯ್ಯ ಅನ್ನೋ ಒಂದು ಕ್ಯಾರೆಕ್ಟರ್ನ ನಾವೇನ್ ಅನ್ಕೊಂಡ್ವಿ, ಚಿನ್ನಯ್ಯ ಅವನಿಗವನೇ ಪಶ್ಚಾತ್ತಾಪಕ್ಕೊಳಗಾಗಿ ಪ್ರಾಯಶ್ಚಿತ್ತ ಸಿಗಬೇಕು, ನನಗೊಂದು ಪ್ರಾಯಶ್ಚಿತ್ತ ಆಗಬೇಕು, ನನ್ನಿಂದಾಗಿ ಸಾವಿರಾರು ಹೆಣ್ಣು ಮಕ್ಕಳ ಅತ್ಯಾಚಾರವಾಗಿರುವ ಹೆಣ್ಣು ಮಕ್ಕಳ ಶವವನ್ನು ನಾನು ಹೂತು ಬಿಟ್ಟಿದ್ದೀನಿ, ನನಗೊಂದು ಪ್ರಾಯಶ್ಚಿತ್ತ ಬೇಕು, ನನಗೆ ಇನ್ನೂ ತಡ್ಕೊಂಡಿರಕ್ಕಾಗಲ್ಲ, ನಾನು ಇದನ್ನೆಲ್ಲ ನೋಡ್ಕೊಂಡು ಹೇಗೆ ಸುಮ್ಮನಿರ್ಲಿ ಅಂತ ಅಂದುಕೊಂಡು ಆತ ಬಂದಿದ್ದು ನೇರವಾಗಿ ಒಬ್ಬ ಸುಪ್ರೀಂ ಕೋರ್ಟ್ ಲಾಯರ್ ಹತ್ರ. ಅವರು ಬಂದ ಮೇಲೆ ಆ ಸುಪ್ರೀಂ ಕೋರ್ಟ್ ಲಾಯರ್ ಅವನನ್ನ ಕೋರ್ಟ್ ಕಟಕಟೆಯಲ್ಲಿ ನಿಲ್ಲಿಸ್ತಾರೆ. ಅದನ್ನ BNS 183 ಅಥವಾ ನಾವು ಏನ್ ಹೇಳ್ತೀವಿ IPC 164 ಪ್ರಕಾರ ಅವನ ಹೇಳಿಕೆಯನ್ನ, ಸ್ವಇಚ್ಛಾ ಹೇಳಿಕೆಯನ್ನ ರೆಕಾರ್ಡ್ ಮಾಡಿದ್ರು ಅಂತ ಹೇಳ್ತಾರೆ. ಇದೇ KV ಧನಂಜಯ ಅವರು ಅವತ್ತಿನ ದಿನ ಚಿನ್ನಯ್ಯನ ಲಾಯರ್ ಆಗಿದ್ದಂತಹ, ಸುಪ್ರೀಂ ಕೋರ್ಟ್ನ ಲಾಯರ್ ಆಗಿದ್ದಂತಹ KV ಧನಂಜಯ ಅವರು ಒಂದು ಪ್ರಮುಖ ಮಾಧ್ಯಮದಲ್ಲಿ ಕುತ್ಕೊಂಡು ಹೇಳುವಾಗ ಹೇಳ್ತಾರೆ, ನನಗೆ ಗೊತ್ತಿಲ್ಲ ಅವನು 164 ಅಥವಾ 183 ಅಲ್ಲಿ ಏನ್ ರೆಕಾರ್ಡ್ ಮಾಡಿರಬಹುದು, ಅವನ ಸ್ಟೇಟ್ಮೆಂಟ್ ಏನಾಗಿರಬಹುದು, ಯಾರ ಮೇಲೆ ಹೇಳಿಕೆ ಕೊಟ್ಟಿರಬಹುದು, ಎಷ್ಟು ಸಾವುಗಳಾಗಿರ್ಬೋದು ಅನ್ನುವ ಒಂದು ವಿಚಾರ ನನಗೇ ಗೊತ್ತಿಲ್ಲ ಅಂತ ಹೇಳಿ KV ಧನಂಜಯ ಅವರು ನಮಗೆ ಹೇಳಿದ್ರು. ನಾವೆಲ್ಲರೂ ನಂಬಿದ್ವಿ, ಅದು ಇಡೀ ರಾಜ್ಯ ಅದನ್ನು ನಂಬಿತ್ತು. ಸೊ ಹೀಗಿರುವಾಗ ನಾವೆಲ್ಲರೂ ಅದನ್ನು ನಂಬ್ಕೊಂಡಿದ್ದಾಗ ಚಿನ್ನಯ್ಯ ತಾನು ಮಾಡಿದ ಪಾಯಿಂಟ್ಗಳನ್ನ ಒಂದೊಂದಾಗಿ ತೋರಿಸ್ತಾ ಹೋದಾಗ, ಪ್ರತಿಯೊಂದು ಪಾಯಿಂಟ್ಗಳು ಸಹಿತ ಫೇಲ್ಯೂರ್ ಆದಾಗ 13 ಪಾಯಿಂಟ್ಗಳನ್ನ ಮಾರ್ಕ್ ಮಾಡಿ ತದನಂತರ ಅದನ್ನ ಬೇರೆ ಬೇರೆ ಇದೇ ಬಂಗ್ಲೆಗುಡ್ಡದಲ್ಲಿ 11A, 11B, 11C ಅಂತ ಹೇಳಿ 3 ಬೇರೆ ಬೇರೆ ಭಾಗಗಳನ್ನು ಮಾಡಿ, ಬೇರೆ ಬೇರೆ ಪಾಯಿಂಟ್ಗಳನ್ನು ಮಾಡಿ ಅಲ್ಲಿ ಹುಡುಕ್ದಾಗ್ಲೂ ಸಹಿತ 1.5 ವರ್ಷದ ಹಿಂದಿನ ಬೇರೆ ಯಾವುದೋ ಒಂದು ಆತ್ಮಹತ್ಯೆ ಮಾಡ್ಕೊಂಡಿರುವ ಶವ ಸಿಕ್ತು. ಅವತ್ತು ಸಹಿತ ಒಂದು ಹಗ್ಗ ಸಿಕ್ಕಿತ್ತು, ಒಂದು ಪುರುಷ ಶವ ಸಿಕ್ಕಿತ್ತು, ಅಸ್ಥಿ ಪಂಜರಗಳು ಪತ್ತೆಯಾಗಿತ್ತು ಅಂತ ಹೇಳಿ. ತದನಂತರ ಅದು SIT ವ್ಯಾಪ್ತಿಗೆ ಬರದೇ ಇದ್ರೂ ಸಹಿತ SIT ಅವರು ಅದನ್ನ ವಶಪಡಿಸ್ಕೊಂಡ ನಂತರ ನಮ್ಗೆ ಗೊತ್ತಾಗಿದ್ದೇನು ಅಂತಂದ್ರೆ ಅದಿಲ್ಲ, ಅದು ಬಹಳ ಇತ್ತೀಚಿನದು, ಅದಕ್ಕೂ ಚಿನ್ನಯ್ಯನಿಗೂ ಸಂಬಂಧ ಇಲ್ಲ ಅನ್ನೋದು ನಮ್ಗೆ ಅರ್ಥ ಆಗಿತ್ತು. ಇದಾದ ಮೇಲೆ ಈಗ 13 ಪಾಯಿಂಟ್ಗಳು ಆದ ಸಹಿತ ಆದ್ಮೇಲೆ ಚಿನ್ನಯ್ಯ ತನಗಾದ ಅನುಭವಗಳನ್ನು ಗಮನದಲ್ಲಿಟ್ಕೊಂಡು ಚಿನ್ನಯ್ಯ SIT ಅವ್ರ ಹತ್ರ ಕೈ ಮುಗಿದು ಬೇಡ್ಕೊಂಡು ನನ್ನನ್ನು ಕಾಪಾಡಿ ಇವರಿಂದ, ಯಾಕಂದ್ರೆ ನಾನು ತಪ್ಪು ಮಾಡ್ಬಿಟ್ಟೆ, ನಾನು ಎಲ್ಲೋ ನೆಮ್ಮದಿಯಾಗಿ ನನ್ನ ಪಾಡಿಗೆ ನಾನು ಬದುಕೊಂಡಿದ್ದೆ, ಹೀಗಿರುವಾಗ ನನ್ನ ಹತ್ರ ಸುಳ್ಳು ಹೇಳಿಸ್ಬಿಟ್ರು. ನಾನು ಹೇಳಿದೆ ಅಲ್ಲಿ ಸಹಜವಾಗಿ ಅಂದ್ರೆ ಸರ್ಕಾರದ ಮಾರ್ಗದರ್ಶನದಲ್ಲಿ ಅಥವಾ ಗ್ರಾಮ ಪಂಚಾಯಿತಿಯ ಮಾರ್ಗದರ್ಶನದಲ್ಲಿ UDR ಮಾಡಿರುವಂತಹ ಹೆಣವನ್ನು ಹೂಳ್ತಾ ಇದ್ದವನು ನಾನು. ಆ ಹೆಣ ಹೂಳ್ದವನು ನಾನು ಅಂತ ನಿಮ್ಗೆ ಗೊತ್ತಾದ ಮೇಲೆ ಇಲ್ಲ, ಅಲ್ಲಿ ಸಾವಿರಾರು ಅಥವಾ ನೂರಾರು ಹೆಣ್ಣು ಮಕ್ಕಳ ಶವವನ್ನು ನಾನು ಹೂತಿದ್ದೀನಿ ಅಂತ ನೀನು ಹೇಳಬೇಕು ಅಂತ ಹೇಳಿ ನನ್ನ ಬಾಯಲ್ಲಿ ಹೇಳಿಸ್ಬಿಟ್ರು. ಅದಕ್ಕಿಂತ ಹೆಚ್ಚಾಗಿ ಏನು ಅಂತಂದ್ರೆ ತನ್ನ ಸ್ವಂತ ಮಗಳ ಮೇಲೆ ಲೈಂಗಿಕವಾಗಿ ದೌರ್ಜನ್ಯ ಮಾಡೋ ಕೆಲಸ ನಡೀತು ಅಂತ ನನ್ನ ಹತ್ರ ಹೇಳಿ ಬರ್ಸ್ಕೊಂಡ್ಬಿಟ್ರು. ಅದು ನನಗೆ ಗೊತ್ತೇ ಇರಲಿಲ್ಲ, ನೀವು ಹೇಳಿದ ಮೇಲೆ ನನಗೆ ಗೊತ್ತಾಗಿದ್ದು ಅಂತ ಹೇಳಿ SIT ಅವರ ಎದುರುಗಡೆ ಅವನು ಬೇಡಿಕೊಂಡ ನಂತರ ಯಾರು ಸಾಕ್ಷಿಯಾಗಿ ಬಂದಿದ್ರು ಆತನನ್ನ ಇವತ್ತು ಆರೋಪಿಯನ್ನಾಗಿ ಮಾಡಿ ಶಿವಮೊಗ್ಗದ ಜೈಲಿನಲ್ಲಿಟ್ಟಿದ್ದಾರೆ. ಆ ಮನುಷ್ಯನ ಜೈಲಾವಧಿ ಇವತ್ತು ಮುಗಿಯತ್ತೆ, ಇವತ್ತು ಮತ್ತೆ ಕೋರ್ಟ್ಗೆ ಹಾಜರಾಗಬೇಕು ಆ ಮನುಷ್ಯ. ಈ ಗ್ಯಾಪ್ನಲ್ಲಿ ಈ ಸೀನ್ಗೆ ಎಂಟ್ರಿ ಆಗೋದು ಅಂದ್ರೆ ಚಿನ್ನಯ್ಯ ಎಂಟ್ರಿ ಆದಾಗಲೇ ಈ ಸೀನ್ಗೆ ಎಂಟ್ರಿ ಆಗೋದು ಒಂದು ಪುರಂದರ ಗೌಡ ಬಂದು ಸೌಜನ್ಯಾಳ ತಾಯಿ ಕುಸುಮಾವತಿಯ ತಮ್ಮ, ಮತ್ತು ತುಕಾರಾಮ್ ಗೌಡ ಸೌಜನ್ಯಾಳ ತಾಯಿ ಕುಸುಮಾವತಿಯ ರಿಲೇಟಿವ್.
ಇವರಿಬ್ರು ಸೀನ್ಗೆ ಎಂಟ್ರಿ ಆಗ್ತಾರೆ. ಅವ್ರು ಹೇಳ್ತಾರೆ ನಾವು ನೋಡಿದೀವಿ ಅಂತ. ನಾವು ನೋಡಿದೀವಿ ಅಂತ ಆದ್ಮೇಲೆ ಅವ್ರನ್ನ ಸಾಕ್ಷಿದಾರರನ್ನಾಗಿ ಪರಿಗಣಿಸಬೇಕು ಅಂತ ಏನ್ ಇವ್ರು SIT ಎದುರುಗಡೆ ಇಡ್ತಾರೆ. SIT ಎದುರುಗಡೆ ಇಟ್ಟಾಗ SIT ಆಯ್ತು ನಾವು ನೋಡ್ತೀವಿ ಅಂತ ಹೇಳಿದ್ಮೇಲೆ SIT ಇದನ್ನ ತುಂಬಾ ಸೀರಿಯಸ್ ಆಗಿ ತಗೊಂಡಿಲ್ಲ ಅಂತ ಗೊತ್ತಾದ